ನಮಸ್ತೆ, ನನ್ನ ಹೆಸರು ಶಿಲ್ಪಾ ಹೆಚ್.ಸಿ. ಶಿರಸ್ತೇದಾರ್, ಕಮಿಷನರೇಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಕಮಿಷನರೇಟ್ನಲ್ಲಿ 9 ಪಿಂಚಣಿ ಯೋಜನೆಗಳನ್ನ ಸಕಾಲ ಅಂಡರಲ್ಲಿ ತರಲಾಗಿದೆ. ಈ 9 ಯೋಜನೆಗಳಲ್ಲಿ 4 ಯೋಜನೆಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್, ಇಂದಿರಾ ಗಾಂಧಿ ನ್ಯಾಷನಲ್ ವಿಡೋ ಪೆನ್ಷನ್, ಇಂದಿರಾ ಗಾಂಧಿ ನ್ಯಾಷನಲ್ ಡಿಸೇಬಲ್ಡ್ ಪೆನ್ಷನ್ ಆ್ಯಂಡ್ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್. 3 ಪೆನ್ಷನ್ ಸ್ಕೀಮ್ಸು ಮಂತ್ಲಿ ಪೆನ್ಷನ್ ಸ್ಕೀಮ್ಸ್ ಆಗಿದ್ದು, ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಒನ್ ಟೈಮ್ ಬೆನಿಫಿಟ್ ಆದ 20,000 ರೂಪಾಯಿಗಳನ್ನ ಒಂದು ಬಾರಿಗೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬದ ದುಡಿಯುವ ಮುಖ್ಯ ವ್ಯಕ್ತಿ ಮರಣ ಹೊಂದಿದಾಗ ಅವರ ವಾರಸುದಾರರು ಯಾರಿದ್ದಾರೆ ಅವರಿಗೆ ಒಂದು ಬಾರಿ ಸಹಾಯಧನವನ್ನು ವಿತರಣೆ ಮಾಡಲಾಗ್ತಾ ಇದೆ. ಅದು ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ ಸಂಧ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ, ಮೈತ್ರಿ, ಎಂಡೋಸಲ್ಫಾನ್, ಆಸಿಡ್ ವಿಕ್ಟಿಮ್ ಹೀಗೆ ವಿವಿಧ ಪಿಂಚಣಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಕೇಂದ್ರ ಸರ್ಕಾರದಿಂದ ನಮಗೆ ಅನುಷ್ಠಾನ ಆಗಿರುವ 4 ಪಿಂಚಣಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪಾಲು ಅದನ್ನು ಎರಡನ್ನೂ ಸೇರಿಸಿ ನಮ್ಮ ರಾಜ್ಯದಿಂದ ಫಲಾನುಭವಿಗಳಿಗೆ ಪಿಂಚಣಿ ವಿತರಣೆ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಆನ್ ಆನ್ ರೇಷಿಯೋ 20% ಅವರು ನಮಗೆ ಫಂಡ್ ಡಿಸ್ಪರ್ಸ್ ಮಾಡಿದ್ರೆ, ಉಳಿದ 80% ಅಷ್ಟು ಫಂಡನ್ನು ಇನ್ಕ್ಲೂಡ್ ಮಾಡಿ ನಾವು ಪೆನ್ಷನ್ ಡಿಸ್ಪರ್ಸ್ ಮಾಡ್ತೀವಿ. OAPನಲ್ಲಿ ತೊಗೊಳ್ಳೋದಾದರೆ ಅವರು 200 ರೂಪೀಸ್ 60 to 64 ಇಯರ್ಸ್ ಇರೋರಿಗೆ ಕೊಡೋದಾದರೆ, ನಮ್ಮಲ್ಲಿ 400 ರೂಪೀಸ್ನ ಇನ್ಕ್ಲೂಡ್ ಮಾಡಿ ಟೋಟಲ್ 600 ರೂಪೀಸ್ ಮಂತ್ಲಿ ಪೆನ್ಷನ್ನ ಅವರಿಗೆ ಡಿಸ್ಪರ್ಸ್ ಮಾಡ್ತೀವಿ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ನಾವೀಗ ಏನು ಸಕಾಲ ಅಂಡರಲ್ಲಿ 21 ವರ್ಕಿಂಗ್ ಡೇಸಲ್ಲಿ ತಂದಿದ್ದೀವಿ. ಇಟ್ ಈಸ್ ಎ ಗ್ರೇಟ್ ಇನಿಷಿಯೇಟಿವ್ ಬೈ ದ ಗೌರ್ಮೆಂಟ್. ಈಗ ನಾವು ವಿಕಲಚೇತನ ಫಲಾನುಭವಿನ ತಗೊಂಡ್ರೆ, ವಿಕಲಚೇತನ ಫಲಾನುಭವಿಗೆ ನಾವು ನಮ್ಮ ಸರ್ಕಾರದಲ್ಲಿ ಏಜ್ ಲಿಮಿಟ್ ಇಲ್ಲ. ಅವರು ಹುಟ್ಟಿದಾಗಿಂದ ಏನಾದರೂ ಅಂಗವಿಕಲತೆ ಹುಟ್ಟಿದ್ದಾರೆ ಅಂತ ಅಂದರೆ ಅವರಿಗೆ 1ನೇ ತಿಂಗಳು ಆದಾಗಿಂದನೂ ಅವರಿಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಮಾಸಿಕ ಪಿಂಚಣಿನ ವಿತರಣೆ ಮಾಡ್ತೀವಿ. ಈಗ 45 ಡೇಸಿಂದ 21 ಡೇಸಿಗೆ ಏನು ಲಿಮಿಟ್ ನಾವು ರೆಡ್ಯೂಸ್ ಮಾಡಿದ್ದೀವಿ, ಅದು ಮೇಲ್ನೋಟಕ್ಕೆ ಅದೇನು ಡಿಫರೆನ್ಸ್ ಬೀಳಲ್ಲ ಅಂತ ಅನ್ಸಿದ್ರೂ ಕೂಡ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಕ್ಕೆ ಅದರಿಂದ ತುಂಬ ಅನುಕೂಲ ಆಗುವಂಥ ಒಂದು ಇನಿಷಿಯೇಟಿವ್ ಗೌರ್ಮೆಂಟ್ ನಮಗೆ ಪ್ರೊವೈಡ್ ಮಾಡಿ ಕೊಟ್ಟಿದೆ. ಅದೇ ರೀತಿ ಎಂಡೋಸಲ್ಫಾನ್ ಆಗಿರ್ಬೋದು, ಆಸಿಡ್ ವಿಕ್ಟಿಮ್ಸ್ ಆಗಿರ್ಬೋದು, ಆ್ಯಂಡ್ ಮನಸ್ವಿನಿ, ಮೈತ್ರಿ ಆಗಿರ್ಬೋದು, ನಾವು ನಮ್ಮ ಸುತ್ತಮುತ್ತ ಜನಸಾಮಾನ್ಯರ ಮಧ್ಯೆ 3rd ಜೆಂಡರ್ ಕ್ಯಾಟಗರಿನ ಮೈತ್ರಿ ಯೋಜನೆಗೆ ಫಲಾನುಭವಿಗಳನ್ನ ನಾವು ಅವರಿಗೆ ಪ್ರಾಮುಖ್ಯತೆ ಕೊಡೋದಕ್ಕೆ ಆಗದೇ ಇಲ್ಲ. ಅಂತಹ ಇದರಲ್ಲಿ ನಮ್ಮ ಸರ್ಕಾರ ಮೈತ್ರಿ ಯೋಜನೆಯನ್ನು ಕೂಡ ಸಕಾಲ ಅಂಡರಲ್ಲಿ ತಗೊಬಂದು 21 ಡೇಸ್ನಲ್ಲಿ ಅವರಿಗೆ ಮಾಸಿಕ ಪಿಂಚಣಿ, ನಾವೇನೀಗ ಮಾಸಿಕ ಪಿಂಚಣಿನ ವಿತರಣೆ ಮಾಡ್ತಾ ಇದ್ದೀವಿ, ದಟ್ ಆಲ್ ಕಮ್ಸ್ ಅಂಡರ್ DBT, ವಿಚ್ ಇಸ್ ದ ಬೆನಿಫಿಟ್ ಡಿಸ್ಪರ್ಸಸ್ ಟು ದ ಬೆನಿಫಿಷರೀಸ್ ಅಕೌಂಟ್ ಡೈರೆಕ್ಟ್ಲಿ ವಿತೌಟ್ ಎನಿ ಲೂಪ್ ಹೋಲ್ಸ್ ಫ್ರಮ್ ದಿ ಗೌರ್ಮೆಂಟ್ ಟು ದ ಬೆನಿಫಿಷರೀಸ್ ಅಕೌಂಟ್. ಅದು ಬೆನಿಫಿಷಿಯರಿ ಪೆನ್ಷನ್ ರೇಸ್ ಮಾಡೋ ಅಂಥ ಸಮಯದಲ್ಲಿ ಅವರ ಆಧಾರ್ ನಂಬರ್ನ ಏನು ನಮಗೆ ಪ್ರೊವೈಡ್ ಮಾಡಿ ಕೊಟ್ಟಿರ್ತಾರೆ, ಆ ಆಧಾರ್ ನಂಬರಿಗೆ ಯಾವ ಅಕೌಂಟ್, ಬ್ಯಾಂಕ್ ಅಕೌಂಟ್ ಆಗಿರಲಿ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಆಗಿರಲಿ, NPCI ಮ್ಯಾಪಿಂಗ್ ಆಗಿ ಸ್ಟೇಟಸ್ ಆ್ಯಕ್ಟಿವ್ ಆಗಿರುವಂತಹ ಅಕೌಂಟ್ ನಂಬರ್ ಇರುತ್ತೆ, ಅದು ಡೈರೆಕ್ಟಾಗಿ ಆ ಅಕೌಂಟ್ ನಂಬರ್ ಸೀಡ್ ಆಗಿರುವಂತಹ ಖಾತೆಗೆ ಮಾಸಿಕ ಪಿಂಚಣಿ ಜಮೆ ಆಗ್ತಾ ಇರುತ್ತೆ. ಇದೆಲ್ಲದನ್ನು ಕೂಡ 21 ದಿನಗಳಲ್ಲಿ ನಾವು ಅವರಿಗೆ ಸಾಮಾನ್ಯ ಜನರಿಗೆ ಮುಟ್ಟಿಸ್ತಾ ಇದ್ದೀವಿ ಅಂತ ಅಂದರೆ, ಇದು ನಮ್ಮ ಸರ್ಕಾರ ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಆ್ಯಂಡ್ ಈಗ ಪೆನ್ಷನ್ಸ್ ರೇಸ್ ಮಾಡೋ ಸಮಯದಲ್ಲಿ ನಾವೇನು ಈಗ ಆನ್ಲೈನ್ ಅಪ್ಲಿಕೇಶನ್ ರೇಸ್ ಮಾಡ್ತಾ ಇರೋ ಟೈಮ್ನಲ್ಲಿ ರೀಸನ್ಸ್ ಫಾರ್ ರಿಜೆಕ್ಷನ್ಸ್ನ ನಾವು ಇವಾಗ ಆಟೋಮೇಟೆಡ್ ಮಾಡಿದ್ದೀವಿ. ಅಂದರೆ ಸ್ಟ್ಯಾಂಡರ್ಡೈಡ್ ರೀಸನ್ಸ್ ಇರುತ್ತೆ. ಮುಂಚಿನ ಥರ ರೀಸನ್ಸ್ ವಿತೌಟ್ ಎನಿ ಪ್ರಾಪರ್ ರೀಸನ್ಸ್ ನಾವಿವಾಗ ಮುಂಚೆ ಆಗ್ತಾ ಇದ್ದಂತಹ ಕೇಸಸ್ಸು ಮೆಜಾರಿಟಿ ಆಫ್ ದ ಕೇಸಸ್ ಇವಾಗ ರೆಡ್ಯೂಸ್ ಆಗಿದೆ. ಇವಾಗ ಏನು ಆ್ಯಕ್ಚುಯಲ್ ರೀಸನ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಅವರು ಏಜ್ ಪ್ರೂಫಿಗೆ ಈಗ ಏಜ್ ಅವ್ರದ್ದು ಕಡಿಮೆ ಇರುತ್ತೆ, 59 ಇರುತ್ತೆ, 58 ಇರುತ್ತೆ, ಅಂಥ ಫಲಾನುಭವಿಗಳು ಏನಾದರೂ ಪೆನ್ಷನ್ ಅಪ್ಲಿಕೇಶನ್ ರೈಸ್ ಮಾಡೋ ಟೈಮ್ನಲ್ಲಿ ಆಟೋಮೆಟಿಕ್ಕಾಗಿ ಅದು ರೀಸನ್ನ ಅಲ್ಲೇ ಸೆಲೆಕ್ಟ್ ಮಾಡಿ ವಿತ್ ದ್ಯಾಟ್ ರೀಸನ್ ವಿ ಕ್ಯಾನ್ ರಿಜೆಕ್ಟ್ ದ ಅಪ್ಲಿಕೇಶನ್ ವಿಚ್ ಈಸ್ ಆಲ್ಸೋ ಅಂಡರ್ ಸಕಾಲ. 21 ವರ್ಕಿಂಗ್ ಡೇಸ್ ಅಲ್ಲಿ ನಾವೀಗೇನು ಸಕಾಲ ಅಂಡರಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಸರ್ವಿಸ್ನ,
ಅದರಿಂದ ಅರ್ಹ ಫಲಾನುಭವಿಗಳಿಗೆ ಅನುಕೂಲ ಬಹಳ ಇದೆ. ಅದರಿಂದ ನಾನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಅರ್ಹ ಫಲಾನುಭವಿಗಳು ತಮ್ಮ ಅಗತ್ಯ ದಾಖಲೆಗಳನ್ನು ನಾಡ ಕಚೇರಿಗೆ ಸಲ್ಲಿಸಿ, ಅಥವಾ ನಿಮಗೆ ನಾಡ ಕಚೇರಿಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ನಾವೇನು ಸರ್ವಿಸ್ ಕೊಡ್ತಾ ಇದ್ದೀವಿ NK5 ಪೋರ್ಟಲ್ನಲ್ಲಿ, ಅಲ್ಲಿಂದ ಅಪ್ಲಿಕೇಶನ್ಸ್ ರೈಸ್ ಮಾಡಿಸಿ ಸರ್ಕಾರವು ಈಗ ಒದಗಿಸಿರುವ ಸೇವೆಯನ್ನು ಸಂಪೂರ್ಣ ರೀತಿಯಲ್ಲಿ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.